ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಕ್ರವಾರ ಅಂದ್ರೇನೆ ಎಲ್ಲರಿಗೂ ಗೊತ್ತಿದೆ. ಶುಕ್ರವಾರ ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸುವ ಹಾಗೂ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದುಕೊಳ್ಳುವ ದಿನ ಕೂಡ ಆಗಿರುತ್ತೆ. ಹಾಗಾಗಿ ಶುಕ್ರವಾರ ನಾವು ಯಾವ ಕೆಲಸವನ್ನ ಮಾಡಿದ್ರೆ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಇನ್ನು ಲಕ್ಷ್ಮೀ ದೇವಿಗೆ ನಾವು ಶುಕ್ರವಾರ ದಿನ ಯಾವ ಮಂತ್ರವನ್ನ ಹೇಳಬೇಕು, ಯಾವ ಪ್ರಸಾದವನ್ನ ಇಟ್ಟು ನಾವು ಪೂಜೆಯನ್ನ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಸನಾತನ ಧರ್ಮದಲ್ಲಿ ಶುಕ್ರವಾರವನ್ನು ಲಕ್ಷ್ಮೀ ದೇವಿಯ ಆರಾಧನೆಗೆ ಮತ್ತು ಶುಕ್ರ ದೇವನ ಆರಾಧನೆಗೆ ಅಂತಲೇ ನಾವು ಮೀಸಲಾಗಿಡ್ತೀರಿ. ಈ ದಿನ ನೀವು ಶುಕ್ರನನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ನಿಯಮಾನುಸಾರ ಪೂಜಿಸಿದ್ರೆ ಅವರು ತಮ್ಮ ಜೀವನದಲ್ಲಿ ಅಪಾರ ಸಂಪತ್ತನ್ನು ಪಡೆದುಕೊಳ್ತಾರೆ. ಇನ್ನು ಜೀವನದಲ್ಲಿ ಎಂದಿಗೂ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಿರಲ್ಲ. ಇನ್ನು ಶುಕ್ರವಾರದ ದಿನ ನೀವು ಶುಕ್ರನನ್ನು ಪೂಜಿಸೋದ್ರಿಂದ ಜನರ ಜಾತಕದಲ್ಲಿ ಶುಕ್ರ ಗ್ರಹವೂ ಕೂಡ ಬಲಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಬ್ಬೊಬ್ಬರ ಜಾತಕದಲ್ಲಿ ಶುಕ್ರ ಬಲ ಇರಲ್ಲ. ಅಂಥವರ ಜಾತಕದಲ್ಲಿ ನೀವು ಏನೇ ದುಡಿದ್ರೂ ನೀವು ಕೈಯಲ್ಲಿ ಹಣ ನಿಲ್ಲಲ್ಲ ಅನ್ನೋದಾಗಲಿ, ಅಥವಾ ಸಾಲಗಳು ಹೆಚ್ಚಾಗ್ತಾ ಇದೆ ಅನ್ನೋದಾಗಲಿ, ನನಗೆ ಎಷ್ಟೇ ದುಡಿದು ₹1 ಕೂಡ ನಮಗೆ ಉಳಿತಾ ಇಲ್ಲ ಅನ್ನೋರು ಕೂಡ ನೀವು ಶುಕ್ರವಾರದ ದಿನ ಶುಕ್ರ ಗ್ರಹದ ಬಲಗೊಳ್ಳಬೇಕು ಅಂದರೆ ಶುಕ್ರವಾರದ ದಿನ ನೀವು ಶುಕ್ರನನ್ನು ಪೂಜೆ ಮಾಡಬೇಕಾಗತ್ತೆ. ಶುಕ್ರವಾರದ ದಿನ ನೀವು ಶುಕ್ರ ದೇವನ ಜೊತೆಗೆ ಮಹಾಲಕ್ಷ್ಮಿಯನ್ನು ಕೂಡ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಮಹಾಲಕ್ಷ್ಮಿ ದೇವಿಯನ್ನು ಮೆಚ್ಚಿಸಲು ಬಯಸೋರಾದರೆ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಇರಬಾರ್ದು ಅನ್ನೋರಾದರೆ ನೀವು ಶುಕ್ರವಾರ ದಿನ ಕೆಲವು ವಿಶೇಷವಾದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಆ ಕೆಲಸಗಳು ಯಾವುವು, ಯಾವ ಟೈಮಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಶುಕ್ರವಾರದ ದಿನ ನೀವು ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆ 6:30 ನಂತರ ಪೂಜೆಯನ್ನು ಮಾಡಬೇಕಾಗತ್ತೆ. ಮಹಾಲಕ್ಷ್ಮಿಯ ಫೋಟೋ ಇತ್ತು ಅಂದರೆ ಫೋಟೋ, ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ನೀವು ಪಂಚಾಮೃತದ ಅಭಿಷೇಕವನ್ನು ಮಾಡಿ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ನೀವು ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಅಥವಾ ವಿಗ್ರಹ ಇಲ್ಲ ಅಂದರೆ ಮಹಾಲಕ್ಷ್ಮಿ ಫೋಟೋ ಇತ್ತು ಅಂದರೆ ಫೋಟೋಗೆ ಅರಿಶಿನ ಕುಂಕುಮ ಹಾಗೆಯೇ ಹೂಗಳು, ಅದರಲ್ಲೂ ಬಿಳಿ ಕಮಲದ ಹೂವಾಗಲಿ ಅಥವಾ ಮಲ್ಲಿಗೆ ಹೂವು ಅಂದರೆ ಸುಗಂಧ ಭರಿತ ಹೂಗಳಿಂದ ನೀವು ಮಹಾಲಕ್ಷ್ಮಿಯ ಫೋಟೋವನ್ನು ಅಲಂಕಾರ ಮಾಡಬೇಕಾಗತ್ತೆ. ಇನ್ನು ಪ್ರಸಾದವಾಗಿ ಕೀರ್ ಹಾಕ್ಬೋದು, ಹಾಗೆಯೇ ತೆಂಗಿನಕಾಯಿಯನ್ನು ಅರ್ಪಿಸ್ಬೇಕಾಗತ್ತೆ. ಇದರೊಂದಿಗೆ ನೀವು ಮಹಾಲಕ್ಷ್ಮಿಯ ಮಂತ್ರವನ್ನು ಪಠಿಸಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ. ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ತುಂಬಾ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀರಿ ಅನ್ನೋರಾದರೆ ಶುಕ್ರವಾರದಿಂದ ವೈಭವ ಲಕ್ಷ್ಮಿ ವ್ರತವನ್ನು ಕೂಡ ಆಚರಿಸಬೇಕಾಗತ್ತೆ. ವೈಭವ ಲಕ್ಷ್ಮಿ ವ್ರತವನ್ನು ಆಚರಿಸೋದ್ರಿಂದ ಜನರ ಆರ್ಥಿಕ ಸ್ಥಿತಿ ಅನ್ನೋದು ಸುಧಾರಿಸ್ತಾ ಹೋಗುತ್ತೆ ಮತ್ತು ಹಣಕ್ಕೆ ಸಂಬಂಧಿತ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇದರೊಂದಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು 5 ವಾರ ಅಥವಾ 7 ವಾರ ಅಥವಾ 9 ವಾರ ನೀವು ವೈಭವ ಲಕ್ಷ್ಮಿ ವ್ರತವನ್ನು ಕೂಡ ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಏನು ಹಣಕಾಸಿನ ಸಮಸ್ಯೆ ಇರುತ್ತಲ್ಲ ಅದರಿಂದ ನೀವು ಹೊರಬರ್ತೀರಾ ಅಂತಲೇ ಹೇಳ್ಬೋದು. ಶುಕ್ರವಾರದ ದಿನ ನೀವು ಶುಕ್ರ ದೇವನನ್ನು ಪೂಜಿಸಬೇಕಾಗತ್ತೆ. ಇದರಿಂದ ಶುಕ್ರ ದೇವನಿಗೆ ಬಿಳಿ ಚಂದನ, ಬಿಳಿ ಹೂಗಳು ಮತ್ತು ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕಾಗತ್ತೆ. ಅದ್ರ ಜೊತೆ ನೀವು ಮಂತ್ರವನ್ನು ಕೂಡ ಪಠಿಸಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಲಾಭವನ್ನು ಪಡಿತೀರಾ. ಅದರಲ್ಲೂ ನಮಗೆ ಶುಕ್ರವಾರ ದಿನ ಶುಕ್ರನ ಮಂತ್ರವನ್ನು ಪಠಿಸೋದಾಗಲಿ ಅಥವಾ ಶುಕ್ರ ದೇವನಿಗೆ ಪೂಜೆಯನ್ನು ಮಾಡೋದು, ಬಿಳಿ ವಸ್ತುಗಳು ಅಂದರೆ ಬಿಳಿ ಸಿಹಿ ತಿಂಡಿಗಳನ್ನು ಇಡೋದಾಗಲಿ ಅಥವಾ ಬಿಳಿ ಬಣ್ಣದ ಹೂಗಳನ್ನು ಇಟ್ಟರೂ ಕೂಡ ಶುಕ್ರ ದೇವ ತುಂಬಾ ಸಂತೃಪ್ತನಾಗಿ ಆಶೀರ್ವಾದವನ್ನು ಮಾಡ್ತಾನೆ. ಅದಕ್ಕೋಸ್ಕರ ಶುಕ್ರ ಬಲ ಕೂಡ ಹೆಚ್ಚಾಗುತ್ತೆ. ಶುಕ್ರ ಬಲ ಹೆಚ್ಚಾಯಿತು ಅಂದರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಅನ್ನೋದು ಸುಧಾರಿಸ್ತಾ ಹೋಗುತ್ತೆ. ಶುಕ್ರವಾರದ ದಿನ ನೀವು ಪೂಜೆ ಮಾಡೋ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಕೀರನ್ನು ನೈವೇದ್ಯ ಅಂದರೆ ಶಾವಿಗೆ ಕೀರ್ ಬರುತ್ತಲ್ಲ ಅದನ್ನು ನೈವೇದ್ಯವನ್ನು ಮಾಡಬೇಕಾಗತ್ತೆ. ಇದು ತುಂಬಾ ಪ್ರೀತಿ ಲಕ್ಷ್ಮೀ ದೇವಿಗೆ. ಹಾಗಾಗಿ ನೀವು ಕೀರನ್ನು ನೈವೇದ್ಯ ಮಾಡಿ ನೀವು ಲಕ್ಷ್ಮೀ ದೇವಿಗೆ ಅರ್ಪಿಸಿದ್ರೆ ನಿಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿ ಕೂಡ ಪಡಿತೀರಿ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಶುಕ್ರವಾರದ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕಾಗತ್ತೆ. ಅದ್ರ ಜೊತೆ ಆದಷ್ಟು ಈ ದಿನ ಶುಕ್ರವಾರದ ದಿನ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಆಹಾರವನ್ನು ನೀಡಬೇಕು ಅಂತಲೇ ಹೇಳಲಾಗುತ್ತೆ. ಇದರೊಂದಿಗೆ ಈ ದಿನ ದಾನ ಧರ್ಮವನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ಬಹಳನೇ ಸಂತೋಷ ಪಡ್ತಾಳೆ ಮತ್ತು ತನ್ನ ಆಶೀರ್ವಾದವನ್ನು ಜನರಿಗೆ ನೀಡ್ತಾಳೆ ಅಂತಲೇ ಹೇಳ್ಬೋದು. ಎಷ್ಟು ಆಗುತ್ತೋ ಅಷ್ಟು ನಿಮ್ಮ ಕೈಲಿ ಏನಾಗುತ್ತೋ ಅಷ್ಟು ನೀವು ಆದಷ್ಟು ಈ ದಿನ ನೀವು ದಾನಗಳನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು.
ಶುಕ್ರವಾರದ ದಿನ ಕಮಲದ ಬೀಜದಿಂದ ತಯಾರಿಸಿದ ಮಾಲೆಯನ್ನು ಧರಿಸೋದ್ರಿಂದ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ಕೂಡ ಸಿಗುತ್ತೆ. ನೀವು ಹಣ ಸಂಪಾದಿಸಲು ಬಯಸೋರಾದರೆ ಕಮಲದ ಬೀಜದಿಂದ ತಯಾರಿಸಿದ ಆಹಾರವನ್ನು ನಿಮಗೆ ಖಂಡಿತವಾಗಿಯೂ ಲಾಭವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಕಮಲದ 5 ಭಾಗಗಳಲ್ಲಿ ಕಮಲಾದೇವಿ ನೆಲೆಸಿದಳೆ ಅಂತಲೇ ಹೇಳ್ಬೋದು. ಕಮಲದ ಪ್ರತಿಯೊಂದು ಭಾಗವು ಕಮಲಾದೇವಿಗೆ ಪ್ರಿಯವಾಗಿದೆ. ಆದರೆ ಕಮಲದ ಬೀಜಕ್ಕೆ ಅವಳು ಅತ್ಯಂತ ಪ್ರಿಯಳು. ಆದರೆ ಕಮಲಗಟ್ಟೆ ಮಾಲೆಯನ್ನು ಧರಿಸಲು ಕೆಲವು ನಿಯಮಗಳು ಕೂಡ ಇದ್ದಾವೆ. ಇವೆಲ್ಲವೇ ಅದು ಫಲಪ್ರದವಾಗೂ ಕೂಡ ಇರುತ್ತೆ. ಹಾಗಾಗಿ ಕಮಲದ ಬೀಜವನ್ನು ತಯಾರಿಸಿದ ಮಾಲೆಯನ್ನು ಧರಿಸಲು ನೀವು ಶುಕ್ರವಾರದ ದಿನ ನೀವು ಸ್ನಾನ ಆದ ನಂತರ ಈ ಮಂತ್ರವನ್ನು ಹೇಳಿ ನಂತರ ನೀವು ಮಾಲೆಯನ್ನು ಧರಿಸ್ಬೇಕಾಗತ್ತೆ. ಈ ಮಂತ್ರವನ್ನು ನೀವು 108 ಸಾರಿ ಹೇಳ್ಬೇಕಾಗತ್ತೆ. ಮಂತ್ರ ಯಾವುದು ಅನ್ನೋದಾದರೆ ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ನೀವು ಏನು ಕಮಲದ ಬೀಜದ ಮಾಲೆ ಇರುತ್ತಲ್ಲ ಆ ಮಾಲೆಯನ್ನು ಒಂದೊಂದು ಮಣಿಯನ್ನು ಕೌಂಟ್ ಮಾಡ್ತಾ ಒಂದೊಂದು ಮಣಿಯನ್ನು ಎಣಿಸ್ತಾ ನೀವು ಒಂದು ಮಣಿಗೂ ನೀವು ಒಂದೊಂದು ಸಾರಿ ಮಂತ್ರವನ್ನು ಹೇಳಿ ನೀವು ನಂತರ ಆ ಮಾಲೆಯನ್ನು ಅಂದರೆ ಕಮಲದ ಮಾಲೆಯನ್ನು ಧರಿಸ್ಬೇಕಾಗತ್ತೆ. ಒಂದು ಮಣಿ ಹಿಡ್ಕೊಂಡು ನೀವು ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ಹೇಳೋದು, ಮತ್ತು ಇನ್ನೊಂದು ಮಣಿ ಹಿಡ್ಕೊಂಡು ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ಹೇಳಿಕೊಂಡು 108 ಮಣಿ ಆದ ನಂತರ ಅಂದರೆ 108 ಮಂತ್ರ ಆಗಿದ ನಂತರ ನೀವು ಆ ಮಣಿಯ ಮಾಲೆಯನ್ನು ಅಂದರೆ ಕಮಲದ ಮಣಿಯ ಮಾಲೆಯನ್ನು ಧರಿಸ್ಬೇಕಾಗತ್ತೆ. ಶುಕ್ರವಾರದ ದಿನ ನೀವು ಬೆಳಗ್ಗೆ ಆದರೂ ಆಗ್ಬೋದು ಅಥವಾ ಸಾಯಂಕಾಲ ಆದರೂ ಆಗ್ಬೋದು ಅಥವಾ ಮನೆಯಲ್ಲಿ ಪೂಜೆ ಆದ ನಂತರ ನೀವು ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಹೋದ ನಂತರ ನೀವು ಬಿಳಿ ಕಮಲದ ಹೂಗಳನ್ನು ಅರ್ಪಣೆ ಮಾಡೋದಾಗಲಿ ಅಥವಾ ನೀವು ಮಲ್ಲಿಗೆ ಹೂವನ್ನು ಅರ್ಪಣೆ ಮಾಡೋದು, ಮಕಾನ ಅರ್ಪಣೆ ಮಾಡೋದು, ಬತಾಸನ್ನು ಅರ್ಪಣೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗ್ತಾಳೆ, ನಿಮ್ಮ ಮನೆಯಲ್ಲಿ ಹಣವು ನಿಲ್ಲುವಂತೆ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಶುಕ್ರವಾರದ ದಿನ ನೀವು ಮನೆಯಿಂದ ಹೊರಗಡೆ ಹೊರಡ್ಬೇಕಂದ್ರೆ ಅಂದರೆ ನೀವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರಾ ಅಥವಾ ಯಾವುದೇ ಒಂದು ಒಳ್ಳೆ ವಿಷಯ ಮಾತಾಡೋದಕ್ಕೆ ಹೋಗ್ತಾ ಇದ್ದೀರಾ, ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನೀವು ಕೆಂಪು ಚಂದನದ ತಿಲಕವನ್ನು ನೀವು ಹಣೆಗೆ ಇಟ್ಕೊಂಡು ಹೋಗಬೇಕಾಗತ್ತೆ. ಈ ರೀತಿಯಾಗಿ ಕೆಂಪು ಚಂದನವನ್ನು ಇಟ್ಕೊಳ್ಳೋದ್ರಿಂದ ನೀವು ಹೋಗುವ ಕೆಲಸದಲ್ಲಿ ಯಶಸ್ಸನ್ನೋದು ಸಿಗುತ್ತೆ. ಅದರಲ್ಲಿ ನಿಮಗೆ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಂತೂ ಯಾರ ಹತ್ರನೂ ದುಡ್ಡೇ ಇರಲ್ಲ ಅಂತಂದರೆ ಎಲ್ಲರೂ ಪರ್ಸು ಖಾಲಿ ಇಟ್ಕೊಂಡಿರ್ತಾರೆ. ಕ್ರೆಡಿಟ್ ಕಾರ್ಡ್ ಇರುತ್ತೆ, ಡೆಬಿಟ್ ಕಾರ್ಡ್ ಇರ್ತದೆ. ಹಾಗೆಯೇ ನಾವು ಹೊರಗಡೆ ಹೋದರೆ ಈಗ ಫೋನ್ಪೇ, ಗೂಗಲ್ ಪೇ ಈ ರೀತಿಯಾಗಿ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಪರ್ಸಲ್ಲಿ ₹1 ಕೂಡ ಇರಲ್ಲ. ನೀವು ಯಾವಾಗಲೂ ಪರ್ಸಲ್ಲಿ ₹1 ಇಲ್ಲದೆ ಖಾಲಿ ಇಟ್ಕೊಬಾರ್ದು. ವಾಸ್ತುಶಾಸ್ತ್ರದ ಪ್ರಕಾರ ಖಾಲಿ ಪರ್ಸ್ ಇಟ್ಕೊಂಡ್ರೆ ನಿಮಗೆ ಹಣದ ನಷ್ಟಕ್ಕೆ ಕಾರಣ ಆಗುತ್ತೆ. ಹಣದ ಒಳಹರಿವು ನಿಲ್ಲುತ್ತೆ. ಆದ್ದರಿಂದ ಯಾವಾಗಲೂ ನಿಮ್ಮ ಪರ್ಸಲ್ಲಿ ಸ್ವಲ್ಪ ಹಣವನ್ನಾದರೂ ಇಟ್ಕೊಳ್ಳಿ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಹಣದ ನಷ್ಟವನ್ನು ತಪ್ಪಿಸಲು ನೀವು ಹರಿದ ಜೋಬುಗಳ ಬಟ್ಟೆಗಳನ್ನು ಕೂಡ ಧರಿಸಬಾರ್ದು. ಇಂತಹ ಬಟ್ಟೆಗಳನ್ನು ಧರಿಸಿದ್ರೆ ಆ ವ್ಯಕ್ತಿಯ ಹಣವೂ ಕೂಡ ಅವನ ಹತ್ರ ಉಳಿಯೋದೇ ಇಲ್ಲ. ಏನೇ ದುಡಿದ್ರೂ ಆ ವ್ಯಕ್ತಿ ಹತ್ರ ಹಣನೂ ಇರೋದೇ ಇಲ್ಲ. ಅದಕ್ಕೋಸ್ಕರ ಪರ್ಸಲ್ಲಿ ಯಾವಾಗಲೂ ಸ್ವಲ್ಪ ಆದರೂ ದುಡ್ಡು ಇಟ್ಕೊಬೋದು. ಯಾವಾಗಲೂ ಖಾಲಿ ಪರ್ಸನ್ನು ಇಟ್ಕೊಬಾರ್ದು. ಮತ್ತು ಜೋಬು ಹರಿದಿರುವಂಥ ಬಟ್ಟೆಗಳನ್ನು ಧರಿಸ್ಬಾರ್ದು. ಇದರಿಂದ ಮಹಾಲಕ್ಷ್ಮಿ ನಿಮ್ಮ ಹತ್ರ ಉಳಿಯೋದೇ ಇಲ್ಲ. ಹಾಗಾಗಿ ಶುಕ್ರವಾರದ ದಿನ ಯಾವ ಕೆಲಸವನ್ನು ಮಾಡಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಹೀಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.